ಗದಗ ಜಿಲ್ಲೆಯಲ್ಲಿ ಏಪ್ರಿಲ್ 22ರಂದು ಜನಾಕ್ರೋಶ ರ್ಯಾಲಿ. ಬಿಜೆಪಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಆರಂಭವಾಗಿರುವ ಜನಾಕ್ರೋಶ ರ್ಯಾಲಿ ಏಪ್ರಿಲ್ 22ರಂದು ಗದಗ ಜಿಲ್ಲೆಗೆ ಆಗಮಿಸಲಿದ್ದು, ಬೆಳಗ್ಗೆ 10:30ಕ್ಕೆ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಮಹಾತ್ಮ ಗಾಂಧಿ ವೃತ್ತಕ್ಕೆ ಆಗಮಿಸಿ ಅಧಿವೇಶನದ ಮೂಲಕ ಅಂತ್ಯಗೊಳ್ಳಲಿದೆ ಎಂದು ಶಾಸಕ ಸಿಸಿ ಪಾಟೀಲ ಹೇಳಿದರು. ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಾಕ್ರೋಶ ರ್ಯಾಲಿಯಲ್ಲಿ ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಬಿ. ಶ್ರೀರಾಮುಲು, ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವು ಪ್ರಮುಖ ನಾಯಕರು ಪಾಲ್ಗೊಳ್ಳಲಿದ್ದು, ಅಂದಾಜು 8,000ದಿಂದ 10,000 ಜನರು ಸೇರುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ವಿಧಾನಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ, ನಗರಸಭೆ ಮಾಜಿ ಅಧ್ಯಕ್ಷೆ ಉಷಾ ದಾಸರ, ಮುಖಂಡರಾದ ಎಂಎಸ್ ಕರಿಗೌಡ್ರ, ಎಂಎಂ ಹಿರೇಮಠ ಸೇರಿದಂತೆ ನಗರಸಭೆ ಸದಸ್ಯರು ಇದ್ದರು. 2023ರ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು ಜನರ ಬದುಕನ್ನು ಹಸನುಗೊಳಿಸ್ತೇವೆ, ಸುಧಾರಿಸ್ತೇವೆ ಅನ್ನುವಂಥ ಒಂದು ಹೇಳಿಕೆ ಮುಖಾಂತರ ಕಾಂಗ್ರೆಸ್ ಪಕ್ಷ ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಪಂಚ ಗ್ಯಾರಂಟಿಗಳಿಗೆ ಸುಮಾರು 51,000 ಕೋಟಿ 51,000 ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ. ಅದರ 2 ಪಟ್ಟು 3 ಪಟ್ಟು ಬೆಲೆಗಳನ್ನು ಏರಿಕೆ ಮಾಡಿದೆ. ಬಜೆಟ್ ಪುಸ್ತಕದಲ್ಲಿ ಮೊನ್ನೆ ಬಜೆಟನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ತೆರಿಗೆಯನ್ನು ಹಾಕಲಿಲ್ಲ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕರವರು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಬಜೆಟ್ ನಂತರ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಐತಿ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ನಾನು ನೆನಪಿಸ್ಕೊತೇನೆ. ಇವತ್ತು ಆ ಮಾರಿ ಹಬ್ಬ ಅಂತ ಅವತ್ತೇನು ಹೇಳಿದರು ನಮ್ಮ ವೀರವರ ನಾಯಕರು, ಆ ಮಾರಿ ಹಬ್ಬ ನಿಜವಾಗೈತಿ. ಏಪ್ರಿಲ್ 1ರಿಂದ ಜಾರಿಯಾಗುವಂತೆ ರಾಜ್ಯ ಸರ್ಕಾರ ಈಗಾಗಲೇ ವಿದ್ಯುತ್ ದರವನ್ನು ಏರಿಸಿದೆ. 2 ವರ್ಷದಲ್ಲಿ 3 ಬಾರಿ ಹಾಲಿನ ಮೊಸರಿನ ದರ 9 ರೂಪಾಯಿ ಏರಿಕೆ ಮಾಡ್ಯಾರ. 5 ರೂಪಾಯಿಗಳಲ್ಲಿ ದೊರೆಯುತ್ತಿದ್ದಂಥ ಜನನ ಮರಣ ಪ್ರಮಾಣ ಪತ್ರ 50 ರೂಪಾಯಿ. 2 ಬಾರಿ ಲೀಟರ್ ಡೀಸೆಲ್ಗೆ 5 ರೂಪಾಯಿ ಹೆಚ್ಚಿಗೆ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಶೇಕಡ 15ರಷ್ಟು ಬಸ್ ದರವನ್ನು ಏರಿಕೆ ಮಾಡಿ ಮನೆಯಲ್ಲಿ ತಾಯಂದಿರಿಗೆ ಪುಕ್ಕಟ್ಟೆ ಕೊಟ್ಟು ಅವರ ಯಜಮಾನರ ಕಿಸೆಯಿಂದ ಹಣವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ. 20 ರೂಪಾಯಿಗೆ ದೊರೆತಿದ್ದಂಥ ಚಾಪಾ ಕಾಗದ 100 ರೂಪಾಯಿಗೆ ಏರಿದೆ. 100 ರೂಪಾಯಿ ಚಾಪಾ ಕಾಗದ 500 ರೂಪಾಯಿ ಏರಿದೆ. ಗೈಡೆನ್ಸ್ ವ್ಯಾಲ್ಯೂ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡ್ಯಾರ. ಆಲ್ಕೋಹಾಲ್ ತೆರಿಗೆಯನ್ನು ವಿಪರೀತ ಹೆಚ್ಚಿಸಿದ್ದಾರೆ. ಇಡೀ ದೇಶದಲ್ಲೇ ಹೆಚ್ಚಿಗೆ ವಿಧಿಸಿದ ಸರ್ಕಾರ ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಬಡವರಿಗೆ ಸಿಗ್ತಕ್ಕಂಥ ಒಂದು ವೈದ್ಯಕೀಯ ಸೇವಾ ಶುಲ್ಕ ಅದನ್ನು ಸಹಿತ ಏರಿಸಿದರು. ಮುದ್ರಾಂಕ, ಮೆಟ್ರೋ ದರ ಏರಿಕೆ, ಒಟ್ಟಾರೆಯಾಗಿ 48 ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಈಗಾಗಲೇ ಬೆಲೆ ಏರಿಕೆಯ ಸರಣಿಯಿಂದ ಜನರು ಕಂಗಾಲಾಗಿದ್ದು, ಒಂದರ ಹಿಂದೆ ಮತ್ತೊಂದರಂತೆ ಅಗತ್ಯ ವಸ್ತುಗಳು ದುಬಾರಿಯಾಗಲಾರಂಭಿಸಿದ್ದಾವೆ. ಡೀಸೆಲ್ ದರದ ಏರಿಕೆ ಪರಿಣಾಮದಿಂದ ಬಹುತೇಕ ವಿವಿಧ ವಾಹನಗಳ ಮೇಲೆ ಹೊರೆ ಬೀಳಲಿದೆ. ರೈತ ಉಪಯೋಗಿಸ್ತಿರ್ತಕ್ಕಂಥ ಟ್ರ್ಯಾಕ್ಟರು, ರೈತಕಿ ಕೆಲಸಕ್ಕೆ, ಒಕ್ಕಲ್ತನದ ಕೆಲಸಕ್ಕೂ ಸಹಿತ ಇದರಿಂದ ತೊಂದರೆ ಆಕೈತೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಡೀಸೆಲ್ ದರ ಏರಿಕೆಯಿಂದ ಸಾರಿಗೆ ನಿಗಮಗಳ ಶಕ್ತಿ ಇನ್ನಷ್ಟು ಕುಂದುವ ಭಯ ಇದೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ
ಡೀಸೆಲ್ ಹಾಗೂ ಪೆಟ್ರೋಲ್ ಮೇಲಿನ ಮಾರಾಟ ತೆರಿಗೆಯನ್ನು ಭಾಳ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಿದ್ದೀವಿ. KPTCL 1 ಲಕ್ಷ ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ಕಾಂಗ್ರೆಸ್ ಸರ್ಕಾರ ಕೇವಲ 20,000 ಕೋಟಿಗೆ ಮಾರಲು ಹುನ್ನಾರ ಮಾಡುತ್ತಿದೆ. ರೈತರ TC ಟ್ರಾನ್ಸ್ಫರ್ 25,000 ಇತ್ತು ನಮ್ಮ ಸರ್ಕಾರ ಇದ್ದಾಗ, ಈಗ 3 ಲಕ್ಷದವರೆಗೆ ಹೆಚ್ಚಾಗಿದೆ. ಈ ರೀತಿಯಾಗಿ ಎಲ್ಲ ಬೆಲೆಗಳ ಏರಿಕೆಯಾಗಿ ಒಂದು ದುರಾಡಳಿತವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಪ್ರಾರಂಭ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಕ್ರಿಯಾಶೀಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಈ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ರಾಜ್ಯದ ತುಂಬ ಪ್ರಾರಂಭ ಮಾಡಿದ್ದಾರೆ. ಮೈಸೂರಿಂದ ಪ್ರಾರಂಭವಾಗಿದೆ. ಬೆಂಗಳೂರಿಗೆ ಇದರ ಕ್ಲೋಸಿಂಗ್ ಫಂಕ್ಷನ್. ಪ್ರತಿ ದಿವಸಕ್ಕೆ 2 ರಿಂದ 3 ಜಿಲ್ಲೆಗಳಿಗೆ ತೆರಳಿ ಜನರನ್ನು ಉದ್ದೇಶಿಸಿ ಈ ಭ್ರಷ್ಟ ಸರ್ಕಾರದ ಬಣ್ಣವನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಸೇರಿಕೊಂಡು ಮಾಡ್ತಾ ಬಂದಿದ್ದನ್ನು ನಾವು ನೋಡಿದ್ದೇವೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಈ ಜನಾಕ್ರೋಶ ಯಾತ್ರೆ ಸನ್ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾಳೆ 22ನೇ ತಾರೀಕಿಗೆ ಗದಗ ನಗರಕ್ಕೆ ಬರ್ತಾ ಇದೆ. ಗದಗ ನಗರದಲ್ಲಿ ಸುಮಾರು 7-8 ಸಾವಿರ ಜನರನ್ನು ಸೇರಿಸಿ ಒಂದು ಬೃಹತ್ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಮಾಧ್ಯಮದ ಸ್ನೇಹಿತರಿಗೆ ಹಂಚಿಕೊಳ್ಳಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಸವೇಶ್ವರ ಸರ್ಕಲಿಂದ ಪ್ರಾರಂಭವಾಗಿ 11 ಗಂಟೆಗೆ 10:30 ಗಂಟೆಗೆ ಪ್ರಾರಂಭವಾಗಿ ಗಾಂಧಿ ಚೌಕಿಗೆ ಬಂದು ಸಾರ್ವಜನಿಕ ಸಭೆಯೊಂದಿಗೆ ಭಾಷಣದೊಂದಿಗೆ ಈ ಸಭೆ ಮುಕ್ತಾಯಗೊಳ್ತೈತಿ ಅನ್ನುವಂಥ ಮಾಹಿತಿಯನ್ನು ತಾವು ಜಿಲ್ಲೆಯ ಜನತೆಗೆ ತಿಳಿಸಬೇಕು ತಮ್ಮ ಮಾಧ್ಯಮದ ಮುಖಾಂತರ ಅನ್ನುವಂಥ ಮನವಿಯನ್ನು ನಾನು ಮಾಡ್ಕೊತೇನೆ. ದಿಸ್ ಈಸ್ ನಂಬರ್ 1. ನಂಬರ್ 2, ಜಾತಿ ಜನಗಣತಿಯ ವಿಚಾರ. ಇಲ್ಲಿ ವೇದಿಕೆ ಮೇಲೆ ಕುಂತವ್ರು ಲಿಂಗಾಯತರೊಳಗೆ ಬನಿಜ್ಗಾರು, ಪಂಚಮಸಾಲ್ಯರು, ಸಾದರು ಅಂತ ಮಾಡಿದರು. ಬೇರೆ ಬೇರೆ ಜಾತಿಗಳಲ್ಲಿ ಎಲ್ಲ ಉಪಜಾತಿಗಳನ್ನು ಹಂಚಿದ್ರು. ಅಂದರೆ ನಿಮ್ಮ ಸಂಖ್ಯೆ ಭಾಳ ಕಡಿಮೆ ಐತಿ ಅಂಥೇಳಿ. ಆದರೆ ಒಂದು ಜಾತಿ, ಮುಸಲ್ಮಾನ್ ಜಾತಿ, ಅಲ್ಪಸಂಖ್ಯಾತರು ಯಾವುದೇ ಬೈಫರ್ಕೇಷನನ್ನು ಮಾಡಲಿಲ್ಲ, ಅಖಂಡವಾಗಿಟ್ಟರು. ಅವರಲ್ಲಿ 106 ಉಪಜಾತಿಗಳದಾವು. ಅವನು ಬೈಫರ್ಕೇಷನ್ ಮಾಡಲಿಲ್ಲ. ಬರೀ ಮೇಲ್ವರ್ಗದ ಜಾತಿಗಳನ್ನಷ್ಟ ಬೈಫರ್ಕೇಷನ್ ಮಾಡಿದರು. ಮಾಡಿ ಅತಿ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ಜನಸಂಖ್ಯೆ ಐತಿ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಿದ್ದು ಈ ರಾಜ್ಯಕ್ಕೆ ಬಗೆತಿರ್ತಕ್ಕಂಥ ದೊಡ್ಡ ಅನ್ಯಾಯ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಅಧಿಕಾರದ ಆಸೆಯಿಂದ ಕಾಂಗ್ರೆಸ್ ಪಕ್ಷದ ಹಲವಾರು ಶಾಸಕರು ಮತ್ತು ಸಚಿವರು ಬಾಯಿ ಮುಚ್ಕೊಂಡು ಸುಮ್ಮ ಕುಂತಾರೆ. ಆದರೆ ಕೆಲವು ಸಚಿವರು ನಿರ್ದಾಕ್ಷಿಣ್ಯವಾಗಿ ಇದರ ವಿರುದ್ಧ ಮಾತನಾಡ್ಯಾರ ಅನ್ನೋದನ್ನು ಮಾಧ್ಯಮಗಳ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾವು ತಿಳ್ಕೊಂಡೇವೆ. ಯಾವ ವ್ಯಕ್ತಿ ಈ ಅನ್ಯಾಯದ ವಿರುದ್ಧ ಮಾತಾಡೋಣಲ್ಲ ಅವರನ್ನು ನಾನು ಪಕ್ಷಾತೀತವಾಗಿ ಅಭಿನಂದಿಸ್ಪಡ್ತೇನೆ. ಅನ್ಯಾಯದ ವಿರುದ್ಧ ಯಾರು ಬಾಯಿ ಮುಚ್ಕೊಂಡು ಕುಂತೀರಿ, ಇದು ಬರೀ ಕೇವಲ ಒನ್ ಟರ್ಮೇ ಆಗೋದಲ್ಲ, ಇದು ಜೀವನ ಪರ್ಯಂತರ ಸೂರ್ಯಚಂದ್ರ ಇರೋ ಮಟ್ಟ ಇರೋದು. ಅಧಿಕಾರದ ಆಸೆಗಾಗಿ ಸಮಾಜಗಳನ್ನು ಒಡಿಬೇಡ್ರಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಹಾಡ್ತೇವೆ. ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಡೆಯಕ್ಕೆ ಹೊಂಟಾರ. ಒಂದು ಎಚ್ಚರಿಕೆಯನ್ನು ಕೆಲವು ಜನ ಕೊಟ್ಟಾರ ಕ್ಯಾಬಿನೆಟ್ನೊಳಗೆ ಮಾನ್ಯ. ಹಿಂದೊಮ್ಮೆ ವೀರಶೈವ ಮತ್ತು ಲಿಂಗಾಯತ ಧರ್ಮ ಬೇರೆ ಬೇರೆ ಅಂಥೇಳಿ ಮಾಡಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷ ನೆಲ ಕಸ್ತಿ ಈ ಜಾತಿ ಗಣತಿಯನ್ನು ಜಾರಿಗೆ ತಂದಿದ್ರೆ ಕರ್ನಾಟಕದೊಳಗೆ ಸಂಪೂರ್ಣವಾಗಿ ಕಾಂಗ್ರೆಸ್ಸು ಮತ್ತೆಂದು ತಲೆ ಎತ್ತದಂಥ ನಿರ್ನಾಮ ಆಕೈತಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಟ್ಟು, ಇನ್ನಾದರೂ ಲಿಂಗಾಯತ ವೀರಶೈವ ಮತ್ತು ಮೇಲ್ವರ್ಗದ ಹಿಂದುಳಿದ ವರ್ಗಕ್ಕೆ ಕೊಡಬೇಕಾದಂಥ ಸವಲತ್ತುಗಳನ್ನು ಕೊಟ್ಟರೆ ನಮ್ದು ಏನೇನು ತಕರಾರಿಲ್ಲ. ಅವ್ರಿಗೆ ಕೊಡಬೇಕಾ, ಯಾವ ಸರ್ಕಾರ ಇದ್ದರೂ ಕೊಡಬೇಕಾ, ಕೊಡ್ರಿ. ಆ ಕೊಡುವುದರ ಜೊತೆಗೆ ಇನ್ನೊಂದು ವರ್ಗವನ್ನು
ತುಳಿಯುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾಡಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಶ್ರೀರಾಮುಲು ಇದ್ದಾರೆ, ಕಾರಜೋಳರು ಇದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ. ಬೊಮ್ಮಾಯಿ ಅವರು ಕಾಲು ಆಪರೇಷನ್ ಆಗಿದ್ದರಿಂದ ಬರೋದಿಲ್ಲ, ಅವ್ರ ಮಂಡಿ ಆಪರೇಷನ್ ಆಗಿದೆ, ಬರೋದಿಲ್ಲ. ಶ್ರೀರಾಮುಲು ತಿಳಿದಿದೆ. ಪ್ರಮುಖ ನಾಯಕರು ಎಲ್ಲರೂ ಬರ್ತಾರೆ. ಒಂದು ಮೆರವಣಿಗೆ ಮಾಡಿ ಗಾಂಧಿ ಚೌಕದೊಳಗೆ ಸಾರ್ವಜನಿಕ ಸಭೆಯೊಂದಿಗೆ ಮುಕ್ತಾಯ ಮಾಡ್ತಾರೆ. ಈ ಸರ್ಕಾರ ವಿಶೇಷವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಹಿಡ್ಕೊಂಡು, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಹಿಡ್ಕೊಂಡು, ಸಿದ್ದರಾಮಯ್ಯನವ್ರು ಹಿಡ್ಕೊಂಡು ಒಂದು ಚೋಪಡಿ ಇಟ್ಟಿರ್ತಾರೆ, ಸಂವಿಧಾನ ಅಂತ ತೋರ್ಸಕ್ಕೆ. ಮಾತೆತ್ತಿರ ಅವ್ರು ಇವ್ರಂಕಾರ ಪ್ರಿಯಾಂಕಾ ಗಾಂಧಿ ಸಂಸತ್ನೊಳಗೆ ಪ್ರಮಾಣ ವಚನ ತೊಗೋಬೇಕಾದ್ರೆ ಒಂದು ಕೈಯಾಗಿ ಹಿಂಗೆ ಸಂವಿಧಾನ ಹಿಡ್ಕೊಂತ ಒಂದು ನಿನ್ನೆ ನಮ್ಮ ಎಮ್ ಎಲ್ ಸಿ ಅವರು ನವೀನ್ ಅಂಥೇಳಿ MLC ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವರಿಗೆ ಒಂದು ಪ್ರಶ್ನೆ ಹಾಕಿದ್ರು. ಅದು ಈ ಸರ್ಕಾರ ಬಂದ ಮೇಲೆ ಎಷ್ಟು ಜನ ರೌಡಿ ಶೀಟರ್ ಕೇಸನ್ನು ವಾಪಸ್ ತಗೊಂಡಿರಿ? ರೌಡಿ ಶೀಟರ್ ಅಂತ ಹಾಕಿರ್ತಾರೆ ಊರಾಗ. ಸತತವಾಗಿ ಗದ್ದಲ ಮಾಡೋರನ್ನ, ಕಾನೂನು ಕೈಗೆ ತಗೊಳ್ಳೋರನ್ನ, ಕಾನೂನು ಸುವ್ಯವಸ್ಥೆ ಹಾಳು ಮಾಡೋರನ್ನ ಅವ್ರಿಗೆ ಪದೇ ಪದೇ ವಾರ್ನಿಂಗ್ ಕೊಟ್ಟರು ಅವ್ರು ಬದಲಾದಾಗ ಅವನ್ನ ರೌಡಿ ಶೀಟರ್ ಅಂತ ಮಾಡ್ತಾರೆ. ವಿಚಿತ್ರ ಅಂದ್ರೆ ನವೀನ್ ಅವರ ಪ್ರಶ್ನೆಗೆ ಈ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು 18,000 ರೌಡಿ ಶೀಟರ್ ಮೇಲಿನ ಕೇಸನ್ನು ವಾಪಸ್ ತಗೊಂಡು ಒಂದು ಉತ್ತರ ಕೊಟ್ರಂತ. ಮತ್ತೇನು ಹುಬ್ಬಳ್ಳಿ ಯಾವ ಘಟನೆಯಪ್ಪ? ಅವ್ರ ಕಣ್ಣಿಗೆ ದೊಡ್ಡದ ಅಲ್ಲ, ತುಷ್ಟೀಕರಣ ರಾಜಕಾರಣ. ಅದ ಮೊನ್ನೆ ಹುಬ್ಬಳ್ಳಿ ಒಳಗೆ ನಡೆದಂಥ ಅತ್ಯಾಚಾರ, ಬಿಹಾರದವ ಬಿಟ್ಟ ಯಾವನೋ ಕರೀಮ್ನೋ ರಹೀಮ್ನೋ ಮಾಡಿದ್ದಂದ್ರೆ ಶೂಟೌಟ್ ಹಾಕಿದ್ದಿಲ್ಲ. ಅವ ಯಾರು ಕೇಳ್ದವ, ಅವಾಗ ಯಾರೋ ದಿಕ್ಕಿಲ್ಲ, ಬಿಹಾರದವ ಅದನ್ನ, ಸರ್ಕಾರದ ಹೆಸರು ಕೆಡಕತ್ತೈತಿ, ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳಕತ್ತೈತಿ ಅನ್ನೋದಕ್ಕೆ ಸರ್ಕಾರಿ ಪ್ರಾಯೋಜಿತ ಶೂಟೌಟ್. ಅವನ ಕರೀಮ್ನೋ ರಹೀಮ್ನೋ ಇಮಾಮನೋ ಆಗಿದ್ರೆ ಶೂಟೌಟ್ ಹಾಕಿದ್ದಿಲ್ಲ. ಹಿಂದಾಗ್ಯಾವು, ಏನೂ ಆಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಜೀಪ್ ಮೇಲೆ ಎತ್ತಿ ಕುಣಿದಾಡಿದ್ರು ಹುಬ್ಬಳ್ಳಿಯಾಗ, ಕೇಸ್ ವಾಪಸ್ ತಗೊಂಡ್ರು. ಇವ್ರ ಕೈಯಾಗ ಮತ್ತು ಸಂವಿಧಾನ ಪುಸ್ತಕ. ನಾನಂತೂ ಇಂಥ ಸರ್ಕಾರ ನೋಡಿದ್ದಿಲ್ಲಪ್ಪ. ನಾನು 4 ಟರ್ಮ್ MLA. ವಿಚಿತ್ರ ಅಂದ್ರೆ ಎಲ್ಲೋ ಕರ್ಕೊಂಡು ಹೋಗಿ ಆ ಹುಡುಗನ ಬಿಟ್ಟ ಒಬ್ಬ ಹೆಣ್ಮಗಳ ಕಡೆ ಯಾ ಗಂಡಸರು ಅಂತ ಪಿಸ್ತೂಲ್ ಇದ್ದಿಲ್ಲ ನೀವು ಸರ್ಕಾರದಾಗ. ಎಲ್ಲ 5 ಪೂಜೆ ದಿವಸ ಪೂಜೆ ಮಾಡಕ್ಕೆ ಇಟ್ಕೊಂಡ್ರೆ ಪೊಲೀಸರು ಪಿಸ್ತೂಲ್. ಆದರೂ ಪೊಲೀಸ್ ಕಮಿಷನರ ಒಂದು ಧೈರ್ಯವನ್ನು ನಾನು ಮೆಚ್ತೇನೆ, ಶಶಿಕುಮಾರ್ ಅವರ ಧೈರ್ಯವನ್ನು. ಕಾನೂನಾತ್ಮಕವಾಗಿ ಏನಾಕೈತೋ ಹೇಳಬೇಕೋ ಬಿಡಬೇಕೋ ಗುರ್ತಿಲ್ಲ, ಆದರೆ ಅಟ್ಲೀಸ್ಟ್ ಸ್ವಲ್ಪ ಭಯ ಹುಟ್ಟುವಂಥ ವಾತಾವರಣಕ್ಕೆ PSI ಅನ್ನಪೂರ್ಣ ಏನದಲ್ಲ, ಆಕೆಗೊಂದು ಸಲ್ಯೂಟ್, ಅಭಿನಂದನೆಗಳು. ಇವು ಕೆಲವೊಂದು ಹುಚ್ಚ ಅಧಿಕಾರಿಗಳಿರ್ತಾವೆ. ನಾನು ಜನವಾರದೊಳಗೆ ಸರ್ಕಾರದ ಪಾತ್ರ ಐತಿ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಯಾವ ಅಧಿಕಾರಿ ಮಾಡ್ಯಾನಲ್ಲ, ಮಾಡಿದ ಅಕ್ಷಮ್ಯ ಅಪರಾಧ. ಇವು ಕೆಲವು ಮಂದಿ ಇರ್ತವೆ, ಕಾಗಿ ಕೈಯ ಕಚೇರಿ ಕೊಟ್ಟರೆ ಕಚೇರಿ ತುಂಬ ಏನೋ ಮಾಡಿತ್ತಂತಲ್ಲ, ಅಂಥ ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಗೆ ಶಿಕ್ಷೆ ಆಗಬೇಕು. ಸ್ಪೆಸಿಫಿಕ್ ರೂಲ್ಸ್ ಐತಿ CET ಎಕ್ಸಾಮಕ್ಕೆ, ಏನು ಹಾಕ್ಕೋಬೇಕು ಏನು ಹಾಕ್ಕೋಬಾರ್ದು ಅಂತೇಳಿ. ಅಷ್ಟು ಪಾಲನೆ ಮಾಡಿದರೆ ಮುಗಿತಪ್ಪ. ಕೆಲವು ಮಂದಿ ಈಗ ಓವರ್ ಸ್ಮಾರ್ಟ್ ಆಗಕ್ಕೆ ಹೋಗ್ತಾರೆ. ನೋಡ್ರಿ, ನಾ ಜನವರ ತಕ್ಷಣ ಅಂತ ಸರ್ಕಾರಕ್ಕೆ ಒಳ್ಳೆಯವ್ರು ಆಗಕ್ಕೆ ಹೋಗೋರು. ಹಿಂದೂಗಳಿಗೆ ಅನ್ಯಾಯ ಮಾಡಿದರೆ ಸರ್ಕಾರಕ್ಕೆ ಭಯಂಕರ ಖುಷಿ. ಅದನ್ನು ತೋರಿಸಿ ಒಂದು ಸರ್ಟಿಫಿಕೇಟ್ ತೊಗೊಳಕ್ಕೆ ಏನೋ ಮಾಡೋಕೆ ಹೋಗ್ತ ಅಧಿಕಾರಿ, ಅದು ಚೀಮಾರಿ ಹಾಕಿಸ್ಕೊಂಡು ಹೋಗ್ತೈತಿ. ಜಿಲ್ಲೆಯಲ್ಲಿ ನಿನ್ನೆ ವ್ಯಾಪಕವಾದ ಮುಂಗಾರು ಮಳೆ ಪ್ರಾರಂಭವಾಗಿ ಭಾಳ ಕಡೆ ನಷ್ಟವನ್ನು ಉಂಟು ಮಾಡೈತಿ. ಮೊನ್ನೆ ಶಿರಟ್ಟಿ ತಾಲೂಕಿನ 1-2 ಹಳ್ಳಿಯೊಳಗೆ ಸುಮಾರು 1000 ಎಕರೆ ಭತ್ತ ಸಂಪೂರ್ಣ ನೆಲ ಕಚ್ಚಿದೆ. ಇವತ್ತು ನನ್ನ ಮತಕ್ಷೇತ್ರದ ಹುಯಿಲ್ಗೋಳದಲ್ಲಿ ದೊಡ್ಡ ಪ್ರಮಾಣದ
ಬಿರುಗಾಳಿ ಮತ್ತು ಮಳೆಯಿಂದ ಮನೆಗಳು ಹಾಳಾಗ್ಯಾವ. ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮವನ್ನು ತೆಗೆದುಕೊಂಡು ಪರಿಹಾರವನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಹೊಂಬಳದ ಭಾಳ ಕಡೆ ಆಗೈತೆ. ನಿನ್ನೆ ನಾನು ಇಲ್ಲಿಂದ ಊರಿಗೆ ಹೋಗ್ಬೇಕಾದ್ರೆ ನಿನ್ನೆ ಈ ಇದರಂತೆ ದುಂದೂರು ಕ್ರಾಸ್ನಿಂದ ಅನ್ನಿಗೇರಿವರೆಗೆ ದೊಡ್ಡ ಪ್ರಮಾಣದ ಮಳೆ ಆಯ್ತು. ಪ್ರಾರಂಭ ಆಗಿದೆ ಮುಂಗಾರು ಮಳೆ. ಜನರ ಜೀವನದ ಆಸ್ತಿಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡೈತಿ. ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಇದು ಒಂದು. ಇನ್ನೊಂದು ನನಗೆ ಅಸಹ್ಯಕತೆ ಆದರೂ ಹೇಳಿಬಿಡ್ತೇನೆ. ಶಿರಟ್ಟಿ ತಾಲೂಕಿನಿಂದ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಹಿಂಗೆ ಸಾವಿರಾರು ಎಕರೆ ಭತ್ತ ನೆಲ ಕಚ್ಚೈತಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ರಿ ಅಂತ ಹೇಳಿದೆ. ಡಿ ಸಿ ಅವ್ರಿಗೆ ಫೋನ್ ಮಾಡಿದೆ, ಅಧಿಕಾರಿಗಳನ್ನು ಕಳಿಸ್ತೇನೆ ಅಂತ ಹೇಳಿದ್ರು. ಪಾಪ ಡಿ ಸಿ ಅವರು. ನಾನು ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಮೇಡಮ್ಗೆ ನಮ್ಮ ಪಿ ಎ ಫೋನ್ ಹಚ್ಚದ, ಸಾಹೇಬ್ರು ಮಾತಾಡ್ಬೇಕಂತ್ರಿ, ಎಲ್ಲೋ ಬೆಳೆ ಹಾನಿ ಆಗೈತೆ ಅಂತಂತ ಹೇಳಿದ್ರೆ ಆಕೆಏನು ಉತ್ತರ ಕೊಟ್ಲು, 19ನೇ ತಾರೀಕಿಗೆ ಜನಸಂಪರ್ಕ ಸಭೆ ಐತಿ, ಅಲ್ಲಿ ಅವ್ರು ಕೂಡ ಮಾತಾಡ್ತೇನೆ ಅಂತ ಹೇಳಿ. ಹಾಂ, ಜನತಾ ದರ್ಶನ ಐತೆ 19ನೇ ತಾರೀಕಿಗೆ. ಅಲ್ಲೇ ನಾ ಜನತಾ ದರ್ಶನಕ್ಕೆ ಹೊಕ್ಕೇನೋ ಇಲ್ಲ ಅನ್ನೋದು ಕಲ್ಪನೆ ಇಲ್ಲ ಆಕೆಗೆ. ನಾ ಯಾವ ಕ್ಷೇತ್ರದ ಶಾಸಕ ಅನ್ನೋದು ಕಲ್ಪನೆ ಇಲ್ಲ. ಈಕೆ ಮತ್ತು ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ನಾಳೆ KDP ಸಭೆಯಲ್ಲಿ ಸೂಕ್ತವಾದಂಥ ಕ್ರಮವನ್ನು ಆಕೆ ಮೇಲೆ ತಗೊಳ್ಳೋಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೇನೆ. ನಮ್ಮ ಪಿ ಎ ಹೇಳ್ತಾನೆ, ಶಿಶುಪಾಲ್ ಸಾಹೇಬ್ರು ಮಾತಾಡ್ಬೇಕಂತಾರೆ ಎಲ್ಲೆಲ್ಲೇ ಬೆಳೆ ಹಾನಿ ಆಗೈತೆ ಅಂತ. ಇಲ್ಲ 12ನೇ ತಾರೀಕಿಗೆ 19ನೇ ತಾರೀಕಿಗೆ ಅದೇನು ಜನತಾ ದರ್ಶನ ಐತಲ್ಲ, ಅಲ್ಲಿ ಅವ್ರು ಕೂಡ ಮಾತಾಡ್ತೇನೆ ಅಂತ ಹೇಳಿ. ಇಂಥ ಅಧಿಕಾರಿಗಳು ಜಿಲ್ಲೆಯೊಳಗದಾರ. ಸರ್ಕಾರಕ್ಕೆ ಪದೇ ಪದೇ ಹಿನ್ನಡೆಯಾಗುವಂಥ ಸಂದರ್ಭದೊಳಗೆ ಬೀಚಿಯವರ ದಾರಿ ತಪ್ಪಿಸುವ ನುಡಿಮುತ್ತುಗಳು ಅಂತ ಒಂದು ಪುಸ್ತಕ ಐತಿ. ಬೀಚಿಯವರು ಇವುದು ಏನು ಜೋಕ್ ಅದಾವಲ್ಲ, ದಾರಿ ತಪ್ಪಿಸುವ ನುಡಿಮುತ್ತುಗಳು ಅಂತ. ಹಾಗೆ ಸದನದ ದಾರಿ ತಪ್ಸೋಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಕ್ಸ್ಪರ್ಟ್. ಅದರ ಮೇನ್ ಮಾಸ್ಟರ್ ಮೈಂಡು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು. ಸದನದ ದಾರಿ ತಪ್ಸೋಕೆ ಅತಿ ಎಕ್ಸ್ಪರ್ಟ್ ಮಂತ್ರಿ ಯಾರಾದರೂ ಇದ್ರೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು. ರಮೇಶ್ ಕುಮಾರ್ ಅವರು ವಿಧಾನಸಭೆ ಒಳಗೆ ಮಾಡಿದ ಭಾಷಣವನ್ನು ಕೇಳಿ ಸಿದ್ದರಾಮಯ್ಯನವರು. ಬೇಕಾದ್ರೆ ನನ್ನ ಕಡೆ ಹೆಚ್ಚು ತೋರಿಸಂದ್ರೆ ತೋರಿಸ್ತೇನೆ. ಏನು ಭಾಷಣ ಮಾಡ್ಯಾರ? 2 ಸರಿ ಅಂಬೇಡ್ಕರನ್ನು ಸೋಲಿಸಿದ್ದೀವಿ ಕಾಂಗ್ರೆಸ್ನವ್ರು ಅಂತ ಹೇಳ್ಯಾರ. 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ ದಿಲ್ಲಿ ಒಳಗೆ ಅಂತ ಹೇಳಿದರು. ಇದು ರಮೇಶ್ ಕುಮಾರ್ ಆನ್ ದ ಫ್ಲೋರ್ ಆಫ್ ದ ಹೌಸ್. ರೂಲಿಂಗ್ ಪಾರ್ಟಿ ಮೆಂಬರ್, ಮಾಜಿ ಸ್ಪೀಕರ್, ಮಾಜಿ ಮಂತ್ರಿ. ನಮ್ಮ ಪಕ್ಷದವರು ಇರಿಸು ಮುರಿಸ್ಕೊಂಡ್ರು ನನಗೇನು ಬೇಸರ ಇಲ್ಲ ಅಂತ ಹೇಳಿದರು. ಅವಾಗ ಕೇಳಿಲ್ಲ ಸಿದ್ದರಾಮಯ್ಯನವರು? ಇಲ್ಲ ರಮೇಶ್ ಕುಮಾರ್, ಸಾವರ್ಕರ್ ಸೋಲಿಸಿದ್ದು ಅಂಬೇಡ್ಕರ್ನ ಅಂತ ಹೇಳಬೇಕಿತ್ತಲ್ಲ. ಏನು ಅಧಿಕಾರ ಐತೆ ಅಂತೇಳಿ ಏನು ಸುಳ್ಳು ಹೇಳೋದು? ಹೇಳಿನಲ್ಲ, ಬಸವಾಸರಣ ಸರ್ಕಾರ ಆಗೈತೆ ಅಂತ. ಛಲವಾದಿ ನಾರಾಯಣಸ್ವಾಮಿ ವಿರೋಧ ಪಕ್ಷ ನಾಯಕರಿಗೆ ಉತ್ತರ ಕೊಟ್ಟಾರ. ಡಾಕ್ಯುಮೆಂಟ್ ಜವಾಬ್ದಾರಿ ಐತೆ ಅಂತ ನಿಮ್ಗೆ ಇನ್ನೂ ವಿಶ್ವಾಸ ಐತೆನ? ಅದಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಜವಾಬ್ದಾರಿ ಐತೆ ಅಂತ ಇನ್ನೂ ವಿಶ್ವಾಸ ಐತೆ ನಿಮ್ಗೆ? ಅಲ್ಲಲ್ಲ, ಎಲ್ಲೇ ಜವಾಬ್ದಾರಿ? ಚಾಲೆಂಜ್ ಮಾಡೀವಿ ನಾವು. ಎಲ್ಲೇ ಜವಾಬ್ದಾರಿ? 2 ವರ್ಷ ಆಯ್ತು. ಯಾರಿಗಾರ ಅನುದಾನ ಕೊಟ್ಟಾರ? ಅಭಿವೃದ್ಧಿ ಶೂನ್ಯ. ಎಲ್ಲ ಬೆಲೆ ಏರಿಕೆ ಮಾಡಿದ್ರಿ. ಪಂಚ ಗ್ಯಾರಂಟಿ ಕೊಟ್ಟರೆ ಅಭಿವೃದ್ಧಿ ಅಲ್ಲ ಅಂತ ಕೇಳಿದ್ರು. 2,000 ಕೊಟ್ಟು 10,000 ವಸೂಲು ಮಾಡಿ 2,000 ಕೊಟ್ಟು 10,000 ವಸೂಲು ಮಾಡ್ತಾರೆ.